ದಾಗಡಿ ಬಳ್ಳಿಯಿಂದ ಒಂದು ರಟ್ಟೆ ಬಳೆ ಮಾಡಿ ಒಂದು ಮಂತ್ರದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೋಳ್ಗೆ ಹಾಕೊಂಡು ಯಾರನ್ನ ಅಕಸ್ಮಾತ್ ಮಡಿ ಮೇಲ್ಗಿರೋ ಹತ್ರ ಬಂದ ಹಿಂಗ ಅಂದ್ರೆ ಬಟ್ಟೆ ಮೇಲೆ ಕತ್ಕೊಬಿಡುತ್ತೆ. ಅಷ್ಟು ಕೆಲಸ ಇದು ಮಾಡುತ್ತೆ. ಕಳ್ಳರು ಬರಲ್ಲ ಮನೆಗೆ ಫಸ್ಟ್ ಆಫ್ ಆಲ್. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ರೇವಣ ಸಿದ್ದೇಶ್ವರ ಪ್ರಿಯವಾದಂತಹ ಇದೆಲ್ಲೆಲ್ಲೂ ಒಂದೊಂದು ದಿಕ್ಕಿಗೆ ಹೋಗಿರುತ್ತಪ್ಪ. ಒಂದು 50 ಮೀಟರ್ 100 ಮೀಟರ್ ವರೆಗೂ ಹೊರಟೋಗುತ್ತೆ ದಾಗಡಿ ಬಳ್ಳಿ. ಇದು ಕಾವಲು ಕಟ್ಲೆಗಳಲ್ಲಿ ಮತ್ತೆ ಇದಕ್ಕೆ ಏನು ನಾವು ಹಸುಕರು ಸಾಕಿರ್ತೀವಲ್ಲ ಅಲ್ಲಿಗೆಲ್ಲ ರಕ್ಷೆಗೆ ಬಹಳ ಚೆನ್ನಾಗಿ ಬರುತ್ತೆ. ಏನ್ ಮಾಡುತ್ತೆ ಗುರುಗಳಿದು? ಪ್ರೊಡಕ್ಷನ್ ಚೆನ್ನಾಗಿ ಮಾಡುತ್ತೆ. ರೇವಣ ಸಿದ್ದೇಶ್ವರದ ಒಂದು ತಂತ್ರದಲ್ಲಿ ಇದ್ರ ಬಗ್ಗೆ ಹೆಂಗೆ ಉಲ್ಲೇಖ ಇದೆ ಅಂತಂದ್ರೆ, ಈ ಒಂದು ದಾಗಡಿ ಬಳ್ಳಿಯಿಂದ ಒಂದು ರಟ್ಟೆ ಬಳೆ ಮಾಡಿ ಒಂದು ಮಂತ್ರದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೋಳ್ಗೆ ಹಾಕೊಂಡು ಯಾರನ್ನ ಅಕಸ್ಮಾತ್ ಮಡಿ ಮೇಲ್ಗಿರೋ ಹತ್ರ ಬಂದ ಹಿಂಗ ಅಂದ್ರೆ ಬಟ್ಟೆ ಮೇಲೆ ಕತ್ಕೊಬಿಡುತ್ತೆ. ಅಷ್ಟು ಕೆಲಸ ಇದು ಮಾಡುತ್ತೆ. ಅಂದ್ರೆ ಕಿರುಬೆರಳು ಉಗುರು ಸೋಗದಂತೆ ಅದನ್ನ ಕೇಳಬೇಕು. ನಿನ್ನ ನೆರಳು ಅದ್ರ ಮೇಲೆ ಬಿದ್ದಿರಬಾರ್ದು. ಆತರ ಕೇಳಬೇಕು. ಗುರು ಪುಷ್ಯ ಭಾನು ಪುಷ್ಯ ಅಂತ ಬರುತ್ತೆ, ನಕ್ಷತ್ರಗಳಿದೆ ಅದಕ್ಕೆ ಅಂತ. ಇದ್ರಲ್ಲಿ ನೋಡಪ್ಪ ಇದನ್ನ ಇನ್ನೇನಕ್ಕೆ ಬರ್ತದೆ? ಇದಕ್ಕೆ ಕೌಲು ಕಟ್ಲಿಕ್ಕೆ ಚೆನ್ನಾಗಿ ಬರುತ್ತಪ್ಪ. ಒಳ್ಳೇದು, ತುಂಬಾ ಒಳ್ಳೇದು. ಅಂದ್ರೆ ಹೊಸ ಮನೆನೋ ಹಳೆ ಮನೆ ಎಲ್ಲದಕ್ಕೂ ನಡೆಯುತ್ತೆ. ಕಳ್ಳರು ಬರಲ್ಲ ಮನೆಗೆ ಫಸ್ಟ್ ಆಫ್ ಆಲ್. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ತೋರಿಸ್ತೀನಿ. ಯಾವ ಬೆಟ್ಟದಲ್ಲಿ ಇರ್ತವೆ ಜಾಸ್ತಿ? ಅದೇ ಈ ತರಪ್ಪ, ಶಿವಗಂಗೆ, ಸಿದ್ಧಗಂಗೆ, ಗುಡಿಗಳು ಇರ್ತಾವಲ್ವಾ, ಈ ಸಿದ್ರ ಬೆಟ್ಟಗಳಲ್ಲಿ ಜಾಸ್ತಿ.